ಎಷ್ಟು ಸಮಯ ನಿಗದಿ ಮಾಡಿದ್ದೀವಿ ಅಂತ ಇಲ್ಲಿ ಬಂದ್ಬಿಡ್ತು ಈಗಾಗಲೇ. ತುಂಬ ಜಾಣ ನಡೆ ಇದು. ಶ್ರೀ ಶೀಲ ಸಂಪಾದನ ಮಠದ ಪೀಠಾಧಿಕಾರಿಗಳಾದ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಪಾದಗಳಿಗೆ ನಂಬಿಸಿ ನನ್ನ ಆರಾಧ್ಯ ದೈವವಾದ ಯಡಿಯೂರು ಸಿದ್ಧಲಿಂಗೇಶ್ವರರಲ್ಲಿ ಒಡಮಟ್ಟು ಬಸವಾದಿ ಪ್ರಮಥರನ್ನು ನೆನೆದು ಒಂದು ನಾಣ್ಯದ ಎರಡು ಮುಖ, ಸಿದ್ಧಾಂತ ಮತ್ತು ಆಚರಣೆ. ಸಿದ್ಧಾಂತ ಇದ್ದಂಗೆ ಆಚರಣೆ ಸಾಧ್ಯವೇ ಇಲ್ಲ. ಕಷ್ಟ ಆಗುತ್ತೆ ಜನಸಾಮಾನ್ಯರಿಗೆ ಆಚರಿಸೋಕ್ಕೆ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ನಾವೆಲ್ಲ ಕರ್ನಾಟಕದ ಜನ, ಇಡೀ ಭರತಖಂಡದಲ್ಲೇ ಪುಣ್ಯವಂತರು. ಇಲ್ಲಿ ನಡೆದ ಸಾಮಾಜಿಕ ಸಮಾನತೆ, ಸಂತ ಶಿಶುನಾಳ ಶರೀಫರನ್ನು ಜ್ಞಾಪಿಸ್ತಾ ಇದ್ದಾರೆ ಬಸವರಾಜ್ ಅವರು ಡಾಕ್ಟರ್. ಕೇಳಿ, ಶಿಶುನಾಳ ಶರೀಫರ ಊರಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಧಾರವಾಡ ಹುಬ್ಬಳ್ಳಿಲಿ 6 ವರ್ಷ. ಒಂದು ಲೈನ್ ಹೇಳಿ ಮುಂದಕ್ಕೆ ಹೋಗ್ತೀನಿ. ಕೋಡಗಾನ ಕೋಳಿ ನುಂಗಿತ್ತ. ಭಾಳ ಜನ ನನಗೆ ಅರ್ಥ ಕೇಳ್ತಾರೆ ಒಂದ್ಸಾರಿ. ಕೋಡಗ ಅಂದರೆ ಇಲ್ಲಿ ಮನಸ್ಸು, ಕೋಳಿ ಅಂದರೆ ನೀವು ಓಂಕಾರ ಬರೀರಿ, ಕೋಳಿ ಆಕಾರದಲ್ಲೇ ಇರುತ್ತೆ. ಓಂಕಾರದಿಂದ ಸಕಲವೂ ಸಾಧ್ಯ. ಚಿತ್ತವೃತ್ತಿ. ನಮ್ಮ ಯಡಿಯೂರಿಗೆ ಬರ್ತಿರೋದವ್ರ ಹೆಣ್ಮಗಳು, ಅವರ ಹೆಸರು ಪಂಪಾವತಿ ಅಂತ. ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ, ಯಾಕೆ ನಿಮ್ಮನ್ನು ನಾನು ಆಧರಿಸ್ತೀನಿ ಅಂತ ಹೇಳಿದೆ. ಪಂಪಕವಿ ಒಂದು ಕಡೆ ಹೇಳ್ತಾನೆ, ತೆಂಕಣ ಗಾಳಿ ಸೋಂಕಿದೊಡಂ ಒಳ್ನುಡಿ ಗೇಳ್ದೊಡಂ ಇಂಪ ನಾಳ್ದ ಗೇಯ ಕಿವಿ ಒಕ್ಕಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ. ಅವನು ಆಂಧ್ರದಲ್ಲಿರ್ತಾನೆ, ಒಬ್ಬ ಸೇನಾಧಿಪತಿ, ದೊಡ್ಡ ಕವಿ. ಮೈ ಜುಮ್ಮನುತ್ತೆ. ಕರ್ನಾಟಕ ದೇಶ ಡಾಕ್ಟರ್ ರಾಜ್ಕುಮಾರ್ ಜನಿಸಿದ ಆ ಸಂದರ್ಭದಲ್ಲಿ, ಕರ್ನಾಟಕ ಏಕೀಕರಣ ಆದ ಸಂದರ್ಭದಲ್ಲಿ ಎಲ್ಲ ಶರಣರ ನುಡಿಗಳನ್ನು ಕೇಳಿ ಆಚರಿಸಿ ಬಾಳು ಸವೆಸುವಂಥದ್ದು ದೊಡ್ಡ ಪುಣ್ಯದ ಕೆಲಸ. ಇಂಥದ್ದು ಈ ನನ್ನ ಎಷ್ಟೋ ಗುರುಗಳನ್ನ ಹುಡ್ಕೊಂಡ ಹೋಗ್ತಾನೆ ಇದ್ದೆ ನಾನು. ಎಲ್ಲಿಂದ ಶುರು ಮಾಡಿದ್ವಿ, ಮುಗುಳು ಕೋಡ, ಜೀಡಗ ಎಲ್ಲ 360 ಮಠ ಹುಡುಕಿ ಕೊನೆಗೆ ಶೀಲ ಸಂಪಾದನ ಮಠಕ್ಕೆ ಬಂದ್ವಿ. ಶೀಲ ಸಂಪಾದನ ಮಠಕ್ಕೆ ಬರೋಕ್ಕೂ ಬೇಕಾದಷ್ಟು ಕಾರಣಗಳಿದ್ದು, ಇಂತಹ ಒಂದು ಪುಣ್ಯಕ್ಷೇತ್ರ ಬೆಳಗಾಮಲ್ಲಿ ಒಂದು ಫಂಕ್ಷನ್ ಮಾಡಿದ್ವಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಶಿವಯೋಗಿಗಳನ್ನು ಗದ್ದುಗೆಯಲ್ಲಿ ಆದಮೇಲೆ ಹೋಗಿ ಶಿವಯೋಗಿಗಳು ನೋಡ್ತೀರಿ ನೀವು. ಜೀವಂತ ಇರುವ ಶಿವಯೋಗಿಗಳನ್ನು ನೋಡಬೇಕು ಅಂದರೆ ಬರ್ರಿ ಇಲ್ಲಿ ಸ್ವಾಮಿಗಳ ಹತ್ರ. ಇದು ಸತ್ಯವಾದ ವಿಚಾರ. ಇದರಲ್ಲಿ ಎಳ್ಳಷ್ಟು ಅವರು ತಮ್ಮ ತಪಸ್ಸಿನಲ್ಲಿ ನಕ್ಷತ್ರ ಲೋಕಕ್ಕೂ ಹೋಗಿ ಬಂದಿದ್ದಾರೆ. ಹೇಳಿರೋ ಜನಕ್ಕೆ ನೀವು ಆ ಹಂತಕ್ಕೆ ಹೋದಾಗ ಗೊತ್ತಾಗುತ್ತೆ. ಈ ಮೋಹ ಕಳ್ಕೊಂಡಾಗ ಅಂತ ನಿಜವಾದ ಗುರುಗಳು ಸಿಗ್ತಾರೆ ನಮಗಷ್ಟೆ. ಮೋಹಕ್ಕೊಂದು ಉದಾಹರಣೆ ಹೇಳ್ತೀನಿ. ದಾರಿಯಲ್ಲಿ ನಾವು 4 ಜನ ಬಂದ್ವಿ. ಗುರುಗಳು ಹಿಂಗೆ ಹೇಳ್ತಿದ್ವಲ್ಲ, ಗುರುಗಳು ನೋಡಬೇಕು ಹಂಬಲ, ಬರ್ರಿ. ಬಂದ ತಕ್ಷಣ ನಾವು ಬರೋಕ್ಕೂ ಗುರುಗಳು ವಿಶ್ರಾಮಕ್ಕೆ ಹೋಗೋಕ್ಕೂ ಒಂದೇ ಆಗಿಬಿಟ್ಟಿತ್ತು, ಒಂದೇ 1 ನಿಮಿಷ. ಸೊ ಇವರಿಗೆಲ್ಲ ನಿರಾಶೆ ಆಗೋಯ್ತು. ರಾತ್ರಿ ಊಟನೂ ಮಾಡಿದ್ವಿ, ಮಾತಾಡ್ತಾ ಕೂತ್ವಿ. ಗುರುಗಳನ್ನ ಕಾಣಕ್ಕೆ ಒಂದು ಉಪಾಯ ಹೇಳ್ತೀನಿ ನೋಡಿ ಹಿಂದೆ. ಏನು ಉಪಾಯ? ಓಂಕಾರ ಯಾವಾಗಲಾರು ಹೇಳಿದರೆ ಇಲ್ಲ. ಗುರುಗಳ ಅಷ್ಟೋತ್ತರ ಯಾಕೆ ಹೇಳಿದರೆ ಇಲ್ಲ. ಈ ಕೂತ್ಕೊಳ್ಳಿ, ಗುರು ಸಿದ್ಧಲಿಂಗರನ್ನು ಸ್ಮರಣೆ ಮಾಡಿ. ಅವ್ರ ಗುರುಗಳವರು, ಅಲ್ಲೊಂದು ಜಾಣತನ ಇದೆ. ಆಮೇಲೆ ಶ್ರೀ ಗುರು ಸಿದ್ಧಲಿಂಗ ಶಿವಾಚಾರ್ಯರವ್ರ ಹೆಸರು. ಓಂ ಶ್ರೀ ಗುರು ಸಿದ್ಧಲಿಂಗ ಶಿವಾಚಾರ್ಯರೇ ನಮಃ ಅಂತ 108 ಹೇಳ್ರಿ. ಗುರುಗಳ ದರ್ಶನ ಕೊಡಿದ್ರೆ ಕೇಳ್ರಿ ಅಂತ. ನನಗೆ ಯಾಕೆ ಆ ಮನಸ್ಸು ಬಂತು, ಗುರುಗಳು ಪ್ರೇರಣೆ ಕೊಟ್ಟರು ಗೊತ್ತಿಲ್ಲ. ಬಂದೇ ಬಿಟ್ರು ಗುರುಗಳು ಇಲ್ಲಿ. ಅಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ಅರೇ ಗುರುಗಳು ಶಬ್ದ ಕೇಳುತ್ತೆ ಅಂತ ಓಡಿ ಬಂದ್ರು. ಅವಾಗ ಇಲ್ಲಿ ತುಂಬ ಆಯಾಸ ಆಗಿದೆ, ಬರಲ್ಲ. ಸರು ಅಷ್ಟೇ, ಅವರ ಸೊಸೆ ಅವ್ರ ಮಗ ಹೇಳಿದಾಗ ನೀನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀಯಾ ಅಂದ್ರಂತವ್ರು. ಸಾಧ್ಯವೇ ಇಲ್ಲ, ಅವರು ವಿಶ್ರಾಮಕ್ಕೆ ಹೋಗಿದ್ದಾರೆ ರಾತ್ರಿ, ಈಗ ಬರಲ್ಲ ಅಂತ ಅವರು ಹೇಳಿದ್ದಾರೆ. ನೋಡಿದ್ರೆ 10 ಗಂಟೆ 9:15 ಮಾಡಕ್ಕೆ ಬಂದ್ಬಿಟ್ಟು ಅವ್ರ ಗುರುಗಳಲ್ಲ ಇಲ್ಲಿ. ಅವ್ರಿಗೆ ಆಯಾಸ ಪರಿಹಾರ ಆಗಿದೆ ನೋಡಿ. ನಾನು ಭಾಳ ಜನಕ್ಕೆ ಹೇಳ್ತೀನಿ, ಬೆಳಗಿನ ಜಾವ ಕೂತು ಒಂದು ಓಂಕಾರ ಹೇಳ್ರಿ, 30 ಸೆಕೆಂಡ್ ಹೇಳ್ರಿ, 1 ನಿಮಿಷಕ್ಕೆ ಹೇಳ್ರಿ, ಪಕ್ಷಿಗಳೆಲ್ಲ ಬಂದ್ಬಿಡ್ತಾವೆ. ನಾನು ಮಾಡ್ತಾ ಕೂತ್ರೆ ಪಕ್ಷಿಗಳು ಬಂದ್ಬಿಡ್ತಾವೆ.
ಏನಕ್ಕೂ ಅದಕ್ಕೆ ಲಿಂಕ್ ಇದೆ. ಅದಕ್ಕೆ ಹೇಳಿದೆ, ನಾನಂತೂ ನಿಜವಾಗ್ಲೂ ತುಂಬ ಪುಣ್ಯವಂತ. ಯಾಕಪ್ಪ ಅಂದರೆ ಈ ಸಂದರ್ಭದಲ್ಲಿ ಈ ನಾಡಿನಲ್ಲಿ ಜನಿಸಿ ಇವ್ರ ಮಾತೆಲ್ಲ ಕೇಳಿದ್ವಲ್ಲ, ಎಂಥ ಮಾತುಗಳು. ಪ್ರತಿಯೊಂದನ್ನು ನಾವು ಬಿಟ್ಬಿಟ್ಟಿದ್ದೀವಿ. ಸ್ವಾತಂತ್ರ್ಯ ಅಥವಾ ಬ್ರಿಟಿಷ್ ಆಳ್ವಿಕೆಯಲ್ಲಿ ಆಯುರ್ವೇದ ಬಿಟ್ವಿ, ಆಸ್ಟ್ರಾಲಜಿ ಬಿಟ್ವಿ, ನಮ್ಮ ಪುರಾತನದ್ದೆಲ್ಲ ಅವ್ರು ತೊಗೊಂಡು ಹೋಗ್ಬಿಟ್ರು ಬೇರೆ ದೇಶದವ್ರು. ನಮ್ಮ ಸರ್ ಮಗ ಶಿವಾನಂದ ಒಂದು ಪ್ರಶ್ನೆ ಕೇಳಿದ್ರು ರಾತ್ರಿ. ಒಂದು ಜ್ಞಾನದ ಕೇಳ್ತಿರ್ತಾನೆ ನಂಗೆ. ಆತ್ಮಕ್ಕೆ ಏನು ಬೇಕೋ, ಮನಸ್ಸಿಗೇನು ಬೇಕೋ, ಎಲ್ಲ ಇಂದ್ರಿಯಗಳಿಗೇನು ಬೇಕೋ, ನಾಲ್ಗೆಗೆ ಮಸಾಲೆ ದೋಸೆ ಬೇಕೋ, ಕಿವಿಗೆ ಒಳ್ಳೆ ಸಂಗೀತ ಬೇಕೋ, ಯಾರೂ ಕೇಳಲ್ಲ. ಒಂದು ಚಲನಚಿತ್ರದಲ್ಲಿ ಒಬ್ಬ ಒಳ್ಳೆ ಸಂಗೀತಗಾರ ಹಾಡ ಬರ್ದಾನೆ, ತಾಯಿ ತಂದ ಜನುಮದಿಂದ ಜಗದಾನಂದ. ಯಾಕೆ ಬಂದ್ರಿ? ನಿಮ್ಮ ತಾಯಿಯಿಂದ ಬಂದ್ರಿ ಇಲ್ಲಿಗೆ. ಜಗತ್ತಿನ ಆನಂದ ಅನುಭವಿಸಿದ್ರಾ? ಗೊತ್ತಿಲ್ಲ. ಗುರುಗಳು ತಂದ ಪುಣ್ಯದಿಂದ ಜನುಮದ ಆನಂದ, ಇಡೀ ಜನ್ಮವೇ ಸಾರ್ಥಕ ಆಗೋದು. ಗುರುಗಳು ಪುಣ್ಯ ಮಾಡಿಟ್ಟಾರೆ, ನೀವೆಲ್ಲ ಬಂದು ಒಂದಷ್ಟು ತೊಗೊಂಡು ಹೋಗ್ತಾ ಇದ್ದೀರಿ. ಈಗ ಸತ್ಯ ಇದು. ಇಲ್ಲದೇ ಇದ್ದರೆ ಒಂದು ಈ ನೆಮ್ಮದಿಯ ಜೀವನ ಸಾಕಾಗ್ತಿರಲಿಲ್ಲ. ಆನಂದ 59 ಬಗೆಯ ಆನಂದ ಒಂದನ್ನೂ ಅನುಭವಿಸಿಲ್ಲ ಭಾಳ ಜನ. ಏನು ಅಮ್ಮ ಅಂದಾಗ ತಾಯಿ ಸಂತೋಷ ಪಟ್ಟಿರ್ಬೇಕು, ನನ್ನ ಮಗ ಅಂತ ಹೇಳಿ. ದೊಡ್ಡವನಾದಾಗ ಇಲ್ಲ, ದೊಡ್ಡವನಾದ್ಮೇಲೆ ಅಮ್ಮ ಬೇಡಾಗಿರ್ತಾರೆ ಅವ್ರಿಗೆ. ಅಂದರೆ ನಮ್ಮ ಮೌಲ್ಯಗಳೆಲ್ಲ ಹೊರಟೋಗ್ಬಿಟ್ಟು. ಒಂದು ಸಣ್ಣ ಘಟನೆ ಹೇಳ್ತಿರೋರು, ಬೇಜಾರು ಮಾಡ್ಕೋಬಾರ್ದು. ದಾರಿಲಿ ಬರ್ತಾ ಇದ್ವಿ, ಬೇಜಾರು ಮಾಡ್ಕೋಬೇಡಿ. ಒಂದು ಹಳೆ ಯಮಹ RX-100 ಇದೆ. ನಾನು ಎಷ್ಟು 1 ಲಕ್ಷ ಎಷ್ಟಕ್ಕೂ ಕೇಳ್ತಾ ಇದ್ದಾರೆ, ಕೊಟ್ಟಿಲ್ಲ. ಅರೆ ನಿಮ್ಮ ಕೊಡಬೇಕಲ್ಲ, ಯಾಕೆ ಕೊಟ್ಟಿಲ್ಲ? ನನ್ನ ಮಗನಿಗೋಸ್ಕರ ಇಟ್ಕೊಂಡಿದ್ದೀನಿ ಅಂದರು. ಎಷ್ಟು ವರ್ಷ? 2 ವರ್ಷ, 2.5 ವರ್ಷ ಮಗು. ಅಬ್ಬಾ, ನಿನ್ನ ಪಿತೃ ಪ್ರೇಮ ಎಷ್ಟೊಂದು ದೊಡ್ಡದಿದೆ. ಮಾರಿಬಿಟ್ಟು ಆ ದುಡ್ಡೆಲ್ಲ ಅವನು ಹೊರತಿಗೆ ಒಂದು ದೊಡ್ಡ ಒಳ್ಳೆ ಗಾಡಿ ಸಿಗುತ್ತೆ ಅಂತ ಸಮಾಧಾನ ಹೇಳಿದೆ ಅಂತ ಇಟ್ಕೊಳ್ಳಿ. ನಮಗೇನಾಗಿದೆ? ಮೋಹ, ನಮ್ಮವರ ಮೋಹ ಅಷ್ಟೇ. ಅದಕ್ಕೆ ಇದೇ ಕೇಸಲ್ಲಿ, ಆ ಡೆಲಿವರಿ ಆದ ಕೇಸಲ್ಲಿ ತುಂಬ ಹೇಳ್ತಿರ್ತೀನಿ. ಮಾತು ಮುತ್ತು ಹೇಳಿದ್ರಲ್ಲೆಲ್ಲ ನಮ್ಮ ಬಸವರಾಜ್ ಅವರು. ಮಾತಿಗಿಂತ ಜಗತ್ತಲ್ಲಿ ಯಾವುದೂ ದೊಡ್ಡದಿಲ್ಲ. ಚೆನ್ನಾಗಿ ಮಾತಾಡೋದು ಒಂದೇ ನಮ್ಮನ್ನು ಉಳಿಸಿರೋದು. ನಾನು ನೌಕರಿ ಮಾಡ್ದಾಗಿಂದ ಕೊನೆ ತನಕ ಎಲ್ಲ ಅದೇ ಮಾಡ್ಕೊಂಬಂದೀವಿ. ಜ್ಯೋತಿರ್ಲಿಂಗ ಅಂತ ಹೇಳಿ ಮುತ್ತಿನ ಹಾರ, ನಾನು ಯಡಿಯೂರು ದೇವಿ ಸೇವೆ ಸಲಕ್ಕೆ 6 ವರ್ಷ ಮಾಡಿದಾಗ ಎಲ್ಲ ನೌಕರು ಕೈ ಮುಗಿದು ಹೇಳಿದೆ, ಮಾತಿ ನಿಮ್ಮ ನಗೆ ಹೆನಿಯು, ಮಾತಿ ನಿಮ್ಮ ಹಗೆ ಕೊಲೆಯು, ಮಾತಿ ನಿಮ್ಮ ಸಕಲ ಸಂಪದು, ಜಗಕ್ಕೆ ಮಾತೆ ಮಾಣಿಕ್ಯವು ಅಂತ ಹೇಳಿದಾನೆ. ಎಲ್ಲ ಮಹಾಭಾರತ ನಡೆದರದೇ ಮಾತಲ್ಲಿ, ಬೇರೆ ಕಾರಣಕ್ಕಲ್ಲ. ನಿಂದಿಸಿದ ಫಲ. ಶಿವಯೋಗ ನಿಜಗೊಂಡ್ರು ಹೇಳಿದರು, ನಿಂದಿಸಿ ನುಡಿಯೋದು ಯಾರ ಮನಸ್ಸಿಗೆ ಬಂದಂತೆ ನಡಿ. ಯಾರು ಕೇಳಕ್ಕೆ ರೆಡಿ ಇಲ್ಲ. ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ವ್ಯಾಕರಣ ಹುಟ್ಟಿದ್ದೇ ವಾಕ್ಯ ಹೇಳಿದ್ರಲ್ಲ, ಕಾಯ ವಾಚ ಮನಸ. ವಾಕ್ಯದಲ್ಲಿ ಶುದ್ಧತ್ವ ತರಕ್ಕೆ ವ್ಯಾಕರಣ ಹುಟ್ಟುಕೊಳ್ತು. ಹೀಗೆ ಮಾತಾಡಬೇಕೋ? ಯಾರು ಮಾಡ್ತೀರಾ? ಮಾಡೋದಿಲ್ಲ. ಮಾಡಬೇಕು ಅಂತ ನನ್ನ ವಿನಂತಿ. ಇಂತಹ ಪುಣ್ಯವಂತರು ಇಲ್ಲಿ ಬಂದಿರೋರೇ ಪುಣ್ಯವಂತರು. ಆ್ಯಕ್ಚುಲಿ ಇಂಥ ಸಭೆಗೆ ಬಂದು ಈ ಮಾತುಗಳನ್ನು ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದರಂಥ ಮಹಾಪುಣ್ಯ ಇಲ್ಲ. ಇಂಥ ಮಹಾಗುರುಗಳು ನಿಮಗೆ ನಮಗೂ ಸಿಗೋದೂ ಇಲ್ಲ. ಆದ್ದರಿಂದ ನನ್ನ ಕಳಕಳಿಯ ವಿನಂತಿ ಏನು ಅಂತಂದರೆ, ಇಲ್ಲಿ ನಿಮಿಷ ಓಡ್ತಾ ಇದೆ. ನಾನು ಗುರುಗಳಿಗೆ ಕೇಳಿದೆ, ನೋಡ್ತಾ ಇರ್ತಾರಾ ನೀವು? ಇವರು ಬಸವರಾಜ್ ನೋಡಲೇ ಇಲ್ಲ, ಅವ್ರ ಕಣ್ಣೇ ನೋಡ್ತಿದ್ದೆ. ನೋಡ್ತಾರಾ ಮುಕ್ತಾಯ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅಂದರು. ಹಿಂಗೆ ನೋಡ್ತಾ ಇದ್ರು, ಅಲ್ಲಿ ಕಾಣ್ತಿರೋದು ದೊಡ್ಡ ಅಕ್ಷರದಲ್ಲಿದೆ. ಇನ್ನು 5 ನಿಮಿಷ ಇದೆ ನನಗೆ ಕೊಟ್ಟಿರೋ ಟೈಮ್. ಅವ್ರಿಗೆ 40 ನಿಮಿಷ ಕೊಟ್ಟರೆ, ನನಗೆ 5 ನಿಮಿಷ ಕೊಟ್ಟರೆ ಪಕ್ಷಪಾತ ಅಲ್ವಾ ಅಂದೆ. ಇಲ್ಲ, ನಿಮ್ಮ ಭಾಷಣನೇ ಇರಲಿಲ್ಲ, ನಿಮ್ಮ ಮೇಲಿನ ಅಭಿಮಾನಕ್ಕೆ ನೀವು 15 ನಿಮಿಷ ಕೊಟ್ಟಿದ್ದೀವಿ ಎಂದು. ಹಾಗೆ ನನ್ನ ನಿಮ್ಮೆಲ್ಲರ ಕಳಕಳಿ ವಿನಂತಿ ಏನಪ್ಪ ಅಂದರೆ, ಓದ್ರಿ ಒಂದು 15 ನಿಮಿಷ ಏನಾದ್ರು. 15 ಈಗ ಓದೋಕ್ಕೆ ಸುಲಭ. ಮೊಬೈಲಲ್ಲಿ ಎಲ್ಲ ಸಿಗುತ್ತೆ. ಯಾರ್ದು ಹೆಸರು ಹಾಕಿರೋ ಅವ್ರದ್ದು ಬಂದ್ಬಿಡುತ್ತೆ. ನಿಮಗೆ ಏನು ಬೇಕೋ ಅದನ್ನು ತಗೊಳ್ಳಿ ಅಷ್ಟೇ. ಮುಂದೆ ಇದೆ ಆನಂದದ, ಇನ್ನೂ ಆನಂದ ಮುಗಿಸಿಲ್ಲ ನಾನು. ಜೀವನದುದ್ದಕ್ಕೂ ಸಂಗಾತಿಯಾಗಿ ಬಂದು ಎಚ್ಚರಿಸಿದ ಹೆಂಡತಿಯೇ ಧರ್ಮದ ಆನಂದ ಕೊಟ್ಟವಳು. ಯಾರು ನಾವು ಗಮನಿಸಿಲ್ಲ. ನೀವು ಹೊಗಳ್ಕಣಕ್ಕೆ ಹೇಳ್ತಾ ಇಲ್ಲ. ನಾನು ಹೊಡೆದಿದ್ದಂಗೆ 3 ಬೇಡ, ಬೆಳಗ್ಗೆನೇ ಹೊಡಿ, ಮಳೆ ಬರುತ್ತೆ. ಗುರುಗಳು ಹೇಳಿದ್ದೆ ಕೇಳಿ, ನೀವು ಹೇಳೋಕೆ ಹೋಗಬೇಡ್ರಿ. ನಮ್ಮನೇಲಿ ಹೇಳಿ ಕಳಿಸಿರೋದು. ಧರ್ಮಾನಂದವನ್ನು ಮಾಡ್ಬೇಕಾರೆ ಸತಿಯ ಮಾತಿಗೆ ಬೆಲೆ ಕೊಡಬೇಕು. ನೀನು PUC, ನಾನು MA, ನಿನಗೆ ತಿಳುವಳಿಕೆ ಇಲ್ಲ, ನಾನೇನು ಕೇಳಬೇಕು ಅಂದರೆ ಕಷ್ಟ. ನನ್ನ ಹತ್ರಕ್ಕೆ ಬಂದವರು ಎಲ್ಲರೂ ಇದನ್ನು ಪಾಲಿಸಿದ್ದಾರೆ. 7 ಜನ್ಮಕ್ಕೆ ಬೇಕು. ಈಗ ಕೇಳ್ತಿರ್ತೀರಿ, ಮುಂದಿನ ಜನ್ಮಕ್ಕೆ ಇವರೇ ಗಂಡ ಬೇಕಾ? ಏಯಪ್ಪ ಬೇಡ ಸ್ವಾಮಿ ಅಂತಾರೆ. ಇವರೇ ಹೆಂಡ್ತಿ ಬೇಕಾ? ಖಂಡಿತ ಬೇಡ ಅಂತಾರೆ. ಯಾಕೆ?
ಆನಂದವನ್ನು ಅನುಭವಿಸಿಲ್ಲ. 7 ಜನ್ಮದ ಗಂಡ ಹೆಂಡ್ತಿರು ನೋಡಿದ್ದೀನಿ ನಾನು. ನನ್ನ ಇವ್ರಿಗೆ ಬಂದಿಲ್ಲ, ಅವರು ಮಹೇಶ್ ಎಂದು ಬರ್ತಿರ್ತಾರೆ. ಅವರಿಗೆ ನಾಗಾರ್ಜುನ ಕಂಪ್ನಿ, ಒಂದು ನಿಮಿಷ ಜಾಸ್ತಿ ನಾಗಾರ್ಜುನ ಕಂಪ್ನಿಯ ಮಾಲೀಕರು 470 ಕೋಟಿ ಮನೆ ಕಟ್ಟಿಸ್ಕೊಟ್ಟಿದ್ದಾರಂತ ಅವರಿಗೆ. ಭಾಳ ಸಂತೋಷ. ಹೆಂಡತಿಯನ್ನು ತೂಗು ಎಲೆಯಲ್ಲಿ ತೂಗುತ್ತಾರಂತೆ ಅವರು. ತಪ್ಪೇನಿದೆ ಅಂದೆ ನಾನು. ಅವರ ಹೆಸರು ತಿರುಪತಿ ಸ್ವಾಮಿ ಹೆಸರೇ ಇದೆ ಎಂದೆ. ಇಲ್ಲ ಕೂತು ಸುಮ್ಮನೆ ಅವ್ರ ಹೆಸರೇ ಇತ್ತು, ಹೆಂಡತಿ ಹೆಸರು ಮಹಾಲಕ್ಷ್ಮಿನೇ ಇದೆ ಎಂದೆ. 7 ಜನ್ಮದಲ್ಲಿ ಯಾರು ಹೆಂಡತಿಯನ್ನು ನೋಯಿಸದೆ ನಡ್ಕೊಳ್ತಾರೋ ಪ್ರತಿ ಜನ್ಮಕ್ಕೆ ಅವಳೇ ಹೆಂಡತಿಯಾಗಿ ಸಿಗ್ತಾಳೆ. ಇದು ಸತ್ಯ. ಅವರೇ ಗುರುಗಳಾಗೂ ಸಿಗ್ತಾರೆ. ಗುರುಗಳು ಜನ್ಮಾಂತರದಲ್ಲಿ ಬಂದಿರೋದು ನಾನು ಕೇಳಿ ಬಲ್ಲೆ. ನೀವೇ ಗುರುಗಳಾಗಿ ಬರಬೇಕು. ಅವರೇ ಪುನರ್ಜನ್ಮದಲ್ಲಿ ಗುರುಗಳಾಗಿ ಹುಟ್ಟುತ್ತಾರೆ, ಮುಗುಳು ಕೊಡ್ದ. ಹೀಗೆ ಇದೆಲ್ಲವೂ ಸಾಧ್ಯ ಯಾವಾಗ? ತಾಳ್ಮೆ ಇರಬೇಕು. ಓ ನಿನಗೇನು ಗೊತ್ತಾಗತ್ತೆ ಬಿಡು, ನೋ, ನಿನಗೆ ಗೊತ್ತಿರೋದು ಹೇಳು ಅನ್ಬೇಕು. ಸಾರಿ, ಹಾಗೆ ಎಲ್ಲವೂ ಮನುಷ್ಯನಿಗೆ ಸಾಧ್ಯ. ಆರೋಗ್ಯ ಗಮನಿಸೋದೇ ಇಲ್ಲ ಭಾಳ ಜನ. ದೈವಕ್ಕಿರ್ತಕ್ಕಂಥ ಅಗಾಧ ಶಕ್ತಿಯನ್ನು ನಾವು ಮರ್ತಿದ್ದೀವಿ. ಆ ದೈವಕ್ಕಿಂತ ಹೆಚ್ಚಿನ ಸ್ವರೂಪನೇ ಗುರುಗಳು. ಆ್ಯಕ್ಚುಲಿ ನಾನು ಬಂದರ್ನೆಲ್ಲ ಇಂಟರ್ವ್ಯೂ ಮಾಡ್ತಿರ್ತೀನಿ ಯಡಿಯೂರಿಗೆ. 10 ಜನದಲ್ಲಿ 10 ಅಥವಾ 9 ಜನ ಅವ್ರ ಕಷ್ಟ ಕೇಳೋಕ್ಕೆ ಬಂದಿರ್ತಾರೆ. ಗುರುಗಳಿಗೋಸ್ಕರ ಯಾರು ಅವರ ಆಚರಣೆಯನ್ನು ಆಚರಿಸೋಕೆ ಯಾರು ಬಂದೇ ಇರಲ್ಲ. ಇದೆಲ್ಲ ಓದಿ ತಿಳ್ಕೊಂಡು ಈಗ ಬೇಕಾದಷ್ಟು ಮೀಡಿಯಾ ನಿಮಗೆ ಬೇಕಾದ ಹಾಕೊಳ್ಳೋಕೆ ಅವಕಾಶ ಇದೆ. ಗೂಗಲಲ್ಲಿ ಎಲ್ಲ ಸಿಕ್ಕುತ್ತೆ ನಿಮಗೆ. ಎಲ್ಲ ಬೇಡದ್ದೇ ನೋಡ್ತಾರೆ. ಬೇಕಾದ್ದನ್ನು ಬಳಸಿ. ಕಾರಣ ನಮ್ಮ ಕುಟುಂಬದ ನಮಗಿರ್ತಕ್ಕಂಥ ಮೋಹವೇ ಕಾರಣ ಅಷ್ಟೆ. ಮೋಹವನ್ನು ಒಂದು ಹಂತದಲ್ಲಿ ನೀವು ಕಳ್ಕೊಳ್ಳದೆ ಅವ್ರಿಗೆ ಜವಾಬ್ದಾರಿಯಿಂದ ಓದಿಸಿ ಅವ್ರಿಗೊಂದು ಸ್ಥಾನಮಾನ ಕೊಟ್ಟ ಮೇಲೆ ಬಿಟ್ಬಿಡ್ಬೇಕು ಅವ್ರನ್ನ. ಇನ್ನು ನಮ್ಮ ಅಮೇರಿಕದಲ್ಲಿ ಮನೆ ಕಟ್ತಾನೆ ಬಾ ಅಂತ ಗಂಟು ಬಿದ್ದಾನೆ. ನಮ್ಮ ಮಂಜುನಾಥಿ ಅಂದ್ರೆ ಗಂಟು ಬಿದ್ದಾನೆ. ಗುರುಗಳು ಒಂದ್ಸರಿ ಹೋಗ್ಬರ್ಬೇಕಾಯ್ತು ಅಂದು. ನಾ ಬರೋದಿಲ್ಲ ಅಂದೆ. ನನ್ನ ಹೆಂಡ್ತಿ ನಾನು ಬರಲ್ಲ. ನೀನು ಕಟ್ಕೊಂಡು ಆರಾಮಾಗಿರು, ಇಲ್ಲೇ ನೋಡ್ತೀವಲ್ಲ ಎಲ್ಲ. ಒಂದ್ಸರಿ ಹೋಗಿದ್ದೀವಿ, ಬರಲ್ಲ. ಕಠಿಣವಾದ ನಿರ್ಧಾರ ತೊಗೊಂಡಿದ್ದೀವಿ. ಪ್ರಚಲಿತ ವಿದ್ಯಮಾನಗಳಿಂದ ದೂರ ಆಗ್ತಾಯಿದ್ದೀವಿ ನಾವು. ಹಂಗಾಗಿ ನಾವಿವತ್ತು ಸರಿಯಾದ ಮಾರ್ಗದರ್ಶನವಿಲ್ಲದೆ ಬಳಲ್ತಾ ಇದ್ದೀವಿ, ನರಳ್ತಾ ಇದ್ದೀವಿ. ಆ ಥರದಕ್ಕೆ ಪರಿಹಾರ ಇದೆ. ಅದಕ್ಕೆ ನಮ್ಮ ಗುರಿ ಗುರುಗಳನ್ನು ಹುಡುಕೊಳ್ಳೋದು, ಗುರುಗಳು ಹೇಳ್ದಂಗೆ ಕೇಳೋದು. ಬಾಯಿ ಬಿಟ್ಟೇ ಹೇಳಬೇಕು. ಬಾಯಿ ಬಿಟ್ಟು ಹೇಳಬೇಡ್ರಿ. ಪಾದಕ್ಕೆ ನಮಸ್ಕರಿಸುವಾಗಲೇ ನಿಮ್ದು ಏನು ಬೇಡಿಕೆ ಇದೆ ಅವ್ರು ಮುಟ್ಟುತ್ತೆ. ಅವರಿಗೆ ಕನೆಕ್ಷನ್ ಇರುತ್ತೆ. ಯಾಕೆ ಕನೆಕ್ಷನ್ ಇರಲ್ಲ ನೋಡಿ? ಗುರುಗಳೇ ನಮಃ 108 ಹೇಳಿದ ತಕ್ಷಣ ಗುರುಗಳು ಹೋಗೊಟ್ಟು ಬಂದ್ರಲ್ಲ. ಇದು ನಡೆದ ಘಟನೆ, ನಿನ್ನೆ ಮೊನ್ನೆ ನಡೆದ ಘಟನೆಗಳು. ಇವನ್ನೆಲ್ಲ ಯಾಕೆ ಹೇಳ್ತಾ ಹೋದೆ ಅಂದರೆ, ಸಿದ್ಧಾಂತಗಳು ಹೇಳೋ ಬದಲು ವಾಸ್ತವಿಕ ಘಟನೆಗಳು. ಇಂಥ ಒಂದು ವೇದಿಕೆಯಲ್ಲಿ ಗುರುಗಳಿಗೆ ನಮ್ಮ ಕಂಡ್ರೆ ತುಂಬ ಅಭಿಮಾನ. ನೀವು ಬರ್ರಿ. 4 ಅಮಾವಾಸ್ಯೆ ಬರಲಿಲ್ಲ. 4 ಅನುಭವಕ್ಕೆ ನಾನು ಭಾಳ ಬಿಸಿಲು ಕಾರಣಕ್ಕೆ ಬರಲಿಲ್ಲ ಅಂತ ಹೇಳ್ತೆ. ಮುಂದಿಂದು ಶತಮಾನೋತ್ಸವ ಅನುಭವ ಸಂಗಮ, ಆ ದಾಸೋಹದ ನಮಗೆ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ನಾವು ನಮ್ಮ ಸದಾನಂದು ನಾವು 4 ಜನ ಆ ಸಂದರ್ಭದಲ್ಲಿ ನಡೆಯೋ ದಾಸೋಹದ ಉಸ್ತುವಾರಿ ನಾವು ಈಗಲೂ ಏನಾರು ಮಾಡ್ತಿರ್ತೀವಿ. ಬಟ್ ದೊಡ್ಡದಾಗಿ ಮಾಡೋಣ ಅಂತ ಒಂದು ವಿನಂತಿ ಮಾಡ್ಕೊತೀನಿ. ಮುಂದಿನ ಅನುಭವ ಸಂಗಮದ 100ನೇ ಅನುಭವ ಸಂಗಮ 2 ದಿನ ಮಾಡಿ ಅಂತ ಹೇಳಿದ್ದೀನಿ. 1 ದಿನಕ್ಕೆ ಸ್ವಲ್ಪ ಇದಾಗಿ ನೋಡಿ, ಒಂದೊಂದು ಒಳ್ಳೊಳ್ಳೆ ಭಾಷಣ ಹಾಕಿಸ್ತಾರೆ. ಜಾನಪದ ಸೊಗಟು. ಆ ಲೋಕಕ್ಕೆ ಹೋಗ್ಬಿಟ್ಟೆ ನಾನೀಗ. ಕುರುತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಕವಿರಾಜ ಮಾರ್ಗದಲ್ಲಿ ನೃಪತುಂಗ ಹೇಳ್ತಾನೆ. ಅಂದರೆ ಕರ್ನಾಟಕದ ಜನ ಓದದೇ ಇದ್ದರೂ ಕೂಡ ಅವರು ಅಷ್ಟು ಜಾಣರು. ಅಂಥ ರಕ್ತ ಅಂಥ ಈ ಭೂಮಿಗಿದೆ, ಈ ಮಣ್ಣಿಗಿದೆ. ಅದಕ್ಕೆ ಈ ಶರಣರು ಬಸವಣ್ಣಲ್ಲಿ ಹುಟ್ಟಿದ್ದು. ಜಗತ್ತಿನ ಯಾವ ಭಾಷೆಯಲ್ಲಿ ಯಾವ ಮೂಲೆಯಲ್ಲಿ ಅಂಥ ವ್ಯಕ್ತಿ ಹುಟ್ಟಿಲ್ಲ. ನಮೋ ನಮೋ ಶರಣ ಬಸವಣ್ಣ. ಆದರೆ ಭಾಳ ಜನಕ್ಕೆ ಅವ್ರ ಹೆಸರು ಹೇಳಿದ್ರೆ ಆಗಲ್ಲ. ಯಾಕೆ? ನಡ್ಕೊಳ್ಳೋಕೆ ರೆಡಿ ಇಲ್ಲ ಅಂತ. ಇಂಥ ಒಂದು ವಿಶೇಷವಾದಂತಹ ಸಭೆಗೆ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ, ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಗುರುಗಳಿಗೆ ಅನಂತ ನಮಸ್ಕಾರಗಳು.